ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ GPSTR, PSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು, TETಗೆ ಆಗಿರ್ಬೋದು ಹೆಲ್ಪ್ಫುಲ್ ಆಗುವಂತಹ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ಬಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು, ಜೀವಕೋಶದ ಅಧ್ಯಯನ ಎಂಬಂತಹ ಚಾಪ್ಟರ್ ಬರುತ್ತೆ. ಸೊ ಫಸ್ಟ್ ಪ್ರಶ್ನೆ ನೋಡಿ, ಜೀವಿಗಳ ರಚನೆ ಮತ್ತು ಕಾರ್ಯಗಳ ಘಟಕ ಅದು ಜೀವಕೋಶ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಸೆಲ್ ಅಂತ ಕರಿತೀವಲ್ಲ, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನ್ ಯೂನಿಟ್ ಆಫ್ ದ ಆರ್ಗನಿಸಮ್ ಸೆಲ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಏಕಮೂಲದಿಂದ ಉಗಮಿಸಿದ ಒಂದೇ ರೀತಿಯ ಕಾರ್ಯ ಮಾಡುವ ಜೀವಕೋಶಗಳ ಸಮೂಹವನ್ನು ಅಂಗಾಂಶ ಅಂತ ಕರಿತೀವಿ. ಆಪ್ಷನ್ ಸಿ ಅಂಗಾಂಶ ಇದು ಸರಿಯಾದಂತಹ ಒಂದು ಉತ್ತರ. ಮೂರನೇ ಪ್ರಶ್ನೆ, ಅಂಗಾಂಶಗಳ ಅಧ್ಯಯನ ಶಾಸ್ತ್ರ ಏನು ಕರೀತಾರ? ಹಿಸ್ಟಾಲಜಿ ಅಂತ ಕರೀತಾರ. ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ನಾಲ್ಕನೇ ಪ್ರಶ್ನೆ ಬಂದು, ನಿರ್ದಿಷ್ಟ ಕಾರ್ಯವನ್ನು ಒಟ್ಟಾಗಿ ನಿರ್ವಹಿಸುವ ವಿವಿಧ ಅಂಗಾಂಶಗಳಿಂದಾದ ರಚನೆಯನ್ನು ಅಂಗ ಅಂತ ಕರಿತೀವಿ. ಮೊದಲೇದು ಜೀವಕೋಶ ಬರುತ್ತೆ, ಆನಂತರ ಅಂಗಾಂಶಗಳು ಬರ್ತವೆ, ಹೌದಾ? ಆಮೇಲೆ ಅಂಗ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವರ್ಧನಗಳ ಜೀವಕೋಶಗಳು ಏನು ಕೆಲಸ ಮಾಡ್ತಾವಪ್ಪ ಅಂದ್ರೆ ಆಪ್ಷನ್ ಏನು ನೋಡ್ರಿ, ಆಹಾರ ಸಂಗ್ರಹಣೆ, ವಿಸರ್ಜನೆಗೆ ನೆರವಾಗುವುದು, ಸಸ್ಯಗಳಿಗೆ ದೃಢತೆ ನೀಡುವುದು. ಅದೇ ರೀತಿಯಾಗಿ ಡಿ ಆಪ್ಷನ್ ನೋಡಿ, ವಿಭಜನೆಗೊಂಡಾಗ ಹೊಸ ಕೋಶಗಳನ್ನು ಕೊಡುವುದು. ಆಪ್ಷನ್ ಡಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ತೆಂಗಿನಕಾಯಿಯ ಗಟ್ಟಿ ಕವಚದಲ್ಲಿ ಕಂಡುಬರುವ ದಪ್ಪ ಕೋಶ ಭಿತ್ತಿಯುಳ್ಳ ಕೋಶವು ಲಿಗ್ನಿನ್ ಅಂದಿಂದ ಆಗಿರುತ್ತೆ. ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ಈ ಕೆಳಗಿನವುಗಳಲ್ಲಿ ಏಕಕೋಶೀಯ ಜೀವಿ ಏನು ಕೊಟ್ಟಾರೆ? ಹೈಡ್ರಾ, ಅಮೀಬಾ, ಚಪ್ಪಟೆ ಹುಳ ಮತ್ತು ವಾಲ್ವಾಕ್ಸ್ ಕೊಟ್ಟಾರೆ. ಸೊ ಅಮೀಬಾ ಇದು ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಅಮೀಬಾ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ನು, ಇವುಗಳಲ್ಲಿ ಯಾವುದು ಸರಳ ಶಾಶ್ವತ ಅಂಗಾಂಶ ಅಲ್ಲ? ಆಪ್ಷನ್ ಎ ಪೇರಂಖೈಮ, ಬಿ ಫ್ಲೋಯಮ್, ಸಿ ಕೋಲಂಖೈಮ, ಡಿ ಸ್ಕ್ಲೆರಂಖೈಮ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಫ್ಲೋಯಮ್ ಮತ್ತು ಝೈಲಮ್ ಇವೇನಪ್ಪ ಅಂತಂದ್ರೆ ಕಾಂಪ್ಲೆಕ್ಸ್ ಟಿಶ್ಯೂಗಳಿವು, ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಒಂದು ಉತ್ತರ. 9ನೇ ಪ್ರಶ್ನೆ ನೋಡಿ, ಕೋಶಗಳು ಸಂಧಿಸುವ ಮೂಲೆಗಳಲ್ಲಿ ದಪ್ಪವಾಗಿದ್ದು ಜೀವಂತ ಕೋಶದಿಂದಾದ ಶಾಶ್ವತ ಸಸ್ಯ ಅಂಗಾಂಶ ಯಾವುದಂತೈತಿ? ಆಪ್ಷನ್ಸ್ ಬಂದು ಪೆರಂಖೈಮ, ಕೋಲಂಖೈಮ, ಸ್ಕ್ಲೆರಂಖೈಮ ಮತ್ತು ಝೈಲಮ್ ಅಂತೈತಿ. ಇಲ್ಲಿ ಸರಿಯಾದ ಉತ್ತರ ಕೋಲಂಖೈಮ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. 10ನೇ ಪ್ರಶ್ನೆ ಬಂದು, ಕೋಲಂಖೈಮ ಅಂಗಾಂಶದ ಪ್ರಮುಖ ಕಾರ್ಯ ಇದು ಸಸ್ಯಕ್ಕೆ ಏನಪ್ಪ ಅಂದ್ರೆ ಆಧಾರವನ್ನು ಒದಗಿಸುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ಕೋಲಂಖೈಮ ಕೋಶಗಳ ಕೋಶ ಭಿತ್ತಿಯಲ್ಲಿರುವ ಪ್ರಮುಖ ದ್ರವ್ಯ ಲಿಗ್ನಿನ್. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ಸ್ಕ್ಲೆರಂಖೈಮ ಅಂಗಾಂಶಗಳ ಪ್ರಮುಖ ಕಾರ್ಯವೇನಂತೈತಿ? ಇದು ಕೂಡ ಏನು ಮಾಡ್ತಪ್ಪ ಅಂದ್ರೆ ಸಸ್ಯಕ್ಕೆ ಆಧಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ಸ್ಕ್ಲೆರಂಖೈಮ ಕೋಶಗಳ ಕೋಶ ಭಿತ್ತಿಯಲ್ಲಿರುವ ಪ್ರಮುಖ ಪದಾರ್ಥಗಳೆಂದರೆ ಲಿಗ್ನಿನ್, ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್ಗಳನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕಾಂಡದ ಅತ್ಯಂತ ತುದಿಯಲ್ಲಿರುವ ಪ್ರಮುಖ ಅಂಗಾಂಶವು ವರ್ಧಕ ಅಂಗಾಂಶ. ಸೊ ಆಪ್ಷನ್ ಡಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ನು, ಪಾರ್ಶ್ವವರ್ಧನ ಅಂಗಾಂಶದ ಮುಖ್ಯ ಕಾರ್ಯವೇನು? ಇದು ಕಾಂಡದ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.